ಎಜೆ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಕ್ರೀಡಾಂಗಣಕ್ಕೆ ಉಪಾಧ್ಯಕ್ಷರು ಆದ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಸಿಎಸ್ ಅರುಣ್ ಮಾಚಯ್ಯ ಅವರು ಶುಕ್ರವಾರ ಸಂಜೆ ಭೇಟಿ ನೀಡಿ ಪರಿಶೀಲಿಸಿ ಕ್ರೀಡಾಪಟುಗಳ ಜೊತೆ ಸಭೆ ನಡೆಸಿದರು. ಕ್ರೀಡಾ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಉಮೇಶ್ ಮುದ್ದಾಳ್ ಒತ್ತಾಯ ಮಾಡಿದ್ದಾರೆ. ಜಿಲ್ಲಾ ಕ್ರೀಡಾಂಗಣ ಸೌಂದರ್ಯೀಕರಣ ಅಭಿವೃದ್ಧಿಗಾಗಿ ಸಿಎಂ ಮತ್ತು ಕೆಕೆಆರ್ಡಿಬಿಯಿಂದ ಹೆಚ್ಚಿನ ಅನುದಾನ ಕೊಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಆಗ್ರಹ ಮಾಡಿದ್ದಾರೆ. ಶುಕ್ರವಾರ ಸಂಜೆ ಕ್ರೀಡಾ ಪ್ರಾಧಿಕಾರ ರಾಜ್ಯ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ಅವರು ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಕ್ರೀಡಾಪಟುಗಳ ಸಭೆ ನಡೆಸಿದ್ರು. ನಂತರ ವಸತಿ ನಿಲಯಗಳಿಗೆ ಭೇಟಿ ನೀಡಿ ನಿಲಯದಲ್ಲಿ ಇರತಕ್ಕಂತಹ ವಿದ್ಯಾರ್ಥಿ ಎಲ್ಲ ಸೌಲಭ್ಯ ಒದಗಿಸುತ್ತಿದ್ದಾರೆ ಅಥವಾ ಇಲ್ಲ ಮಕ್ಕಳಿಗೆ ಹೇಳಿದಾಗ ನಮಗೆ ಸರಿಯಾಗಿ ಆಹಾರ ಸರಬರಾಜು ಕ್ರೀಡಾ ಉಪಕರಣಗಳ ಸರಿಯಾಗಿ ನೀಡುವುದಿಲ್ಲ ಅಂತ ಕ್ರೀಡಾ ಅಧಿಕಾರಿಗಳ ಮುಂದೆ ಕಡ್ಡಿ ಮುರಿದಂತೆ ಹೇಳಿದ್ರು. ಇದನ್ನ ಸಿಎಸ್ ಅರುಣ್ ಮಾಚಯ್ಯ ಅವರು ಕ್ರೀಡಾ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ಜರುಗಿತು. ನಂತರ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಅವರು ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿದ ಸಿಎಸ್ ಅರುಣ್ ಮಾಚಯ್ಯ ಅವರಿಗೆ ಯಾದಗಿರಿ ತಾಲೂಕು ಹಾಗೂ ಜಿಲ್ಲಾ ಕ್ರೀಡಾಂಗಣದ ಸೌಂದರ್ಯೀಕರಣಕ್ಕಾಗಿ ವಿಶೇಷ ಅನುದಾನ ಮಂಜೂರು ಮಾಡಿಸಿ ಸದರಿ ಇಲಾಖೆಯಲ್ಲಿನ ಅವ್ಯವಹಾರ ತಡೆದು ಜಿಲ್ಲಾ ಕ್ರೀಡಾ ಮತ್ತು ಯುವ ಸಬಲೀಕರಣ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸಿಎಸ್ ಅರುಣ್ ಮಾಚಯ್ಯ ಮಾಜಿ ಶಾಸಕರು ಉಪಾಧ್ಯಕ್ಷರು ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು ಅವರಿಗೆ ಒತ್ತಾಯಿಸಿದರು. ಯಾದಗಿರಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಜಿಲ್ಲೆಯು ಅತಿ ಹಿಂದುಳಿದ ಜಿಲ್ಲೆಯಾಗಿದ್ದು ಜಿಲ್ಲಾ ಕ್ರೀಡಾಂಗಣಕ್ಕಾಗಿ ಈ ಹಿಂದೆ ಕೆಕೆಆರ್ಡಿಬಿ ಇತರೆ ಯೋಜನೆ ಅಡಿ ಬಂದ ಹಣ ಅಭಿವೃದ್ಧಿಗಾಗಿ ಬಳಸಿದ ಸಂಪೂರ್ಣ ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ಮಾಡಿ ಹಣ ಲಪಟಾಯಿಸಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ದುರ್ಬಳಕೆ ಆದ ಹಣ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸಿ ಅವರನ್ನ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಇದುವರೆಗೂ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದು ಮೇಲ್ನೋಟಕ್ಕೆ ಅಧಿಕಾರಿಗಳ ಬೆನ್ನಿಗೆ ನಿಂತಿರುವುದು ಕಂಡುಬರುತ್ತೆ ಮತ್ತು ಈ ಕ್ರೀಡಾಂಗಣ ಅಭಿವೃದ್ಧಿಪಡಿಸಿ ಈ ಭಾಗದ ಕ್ರೀಡಾಪಟುಗಳಿಗೆ ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಯು ವಿಹಾರಕ್ಕೆ ತೆರಳುವ ಸಾರ್ವಜನಿಕರಿಗಾಗಿ ವಿಶೇಷ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಜೊತೆಗೆ ತಾಲೂಕು ಮತ್ತು ಜಿಲ್ಲಾ ಕ್ರೀಡಾಂಗಣ ಸೌಂದರ್ಯೀಕರಣಕ್ಕೆ ಒತ್ತು ನೀಡಿ ಅಭಿವೃದ್ಧಿಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇದು ವೀಕ್ಷಣೆ ಮಾಡ್ಲಿಕ್ಕೆ ಹೆಂಗೆ ಬರ್ಬೇಕು? ನಾ ಯಾವ ಜಿಲ್ಲೆದಾಗ ಹೆಂಗಿಲ್ರಿ, ಎಲ್ಲ ಕಡೆ ಅದೇ ಚಿತ್ತಾಪುರದಾಗ ಇಲ್ರಿ. ಈಗ ನಮ್ಮ ಡಿಸ್ಟಿಕ್ ಆಗ್ಯದ 15 ವರ್ಷ ಆಯ್ತು. ಚಿತ್ತಾಪುರ ತಾಲೂಕು, ಶಾಪುರ ತಾಲೂಕು, ಸುರ್ಪುರ ತಾಲೂಕು ಸಲಹೆಗಳಂತ ವಿಚಾರಲ್ಲ. ಸಣ್ಣ ಸಣ್ಣ ಮಕ್ಕಳು ಪಾಪ ಹೊಡೆದಾಡ್ತಾವ. ಹೋದ್ರಿ ಮತ್ತೆ ಸಾಹೇಬ್ರಿ 2 ತಿಂಗಳಿಗೆ ಬಿಟ್ಟು ಮತ್ತೆ ಸಂಬಂಧ ಮಾಡಿದ್ವಿ ಅಂಥವ್ರನ್ನೆಲ್ಲ ಇವ್ರು ಕರ್ಕೊಂಬಂದು ಈ ಕ್ರೀಡಾ ಇಲಾಖೆದಾಗ ಬೆಳಕಿಗೆ ತರ್ಬೇಕು ಸರ್. ನಾವು ಬಡದಾಳಿಕೆ ಸುದ್ದಿ ಮಾಡಿ ಜನಸಾಮಾನ್ಯರಿಗೆ ಗೊತ್ತು ಮಾಡ್ತೀವಿ. ಇವ್ರು ಯಾವುದಿಲ್ಲ ಸರ್, ಏನು ಮಾಡೋದಿಲ್ಲ ಏನಿಲ್ಲ ಸರ್. ಈಗ ಬಂದಾಗ ಆಯ್ತು, ಹಿಂಗೆ ಇರ್ತಾರೆ, ಹೋಗ್ತಾರೆ. ಬೆಲೆ ಜನ ವಿಷಯ ಜಂತುಗಳು ಅಂದಿರ್ತಾವ. ಆಮೇಲೆ ಇದು ವಾಟರ್ ಟ್ಯಾಂಕ್ ಯೂಸ್ ನೋಡಿ ಸರ್. ಇದು ಇದ್ರ ಒಳಗೆ ಬಂದ ಮ್ಯಾಗ ಇಂಥಗಡೆ ಹೊರಗೆ ಹೋಗ್ಬಿಡ್ತಾರೆ ಜನರು. ಮುಂಜಾನೆ ವಾಕಿಂಗ್ ಬರ್ತಾರೆ ಸರ್, ವಾಯು ಬರ್ತಾರೆ, ಸಾಯಂಕಾಲ ತಿರ್ಗಾಡ್ತಾರೆ. ಸುಮಾರು 106 ಮಂದಿ ಬರ್ತಾರೆ. ಇದೆಲ್ಲ ವ್ಯವಸ್ಥೆ ನೋಡಿ. ಅದಕ್ಕೆ ಪೇಂಟಿಂಗ್ ಆಗ್ಯದ, ನಾ ಹೇಳಿದ ಒಳಗೆ. ಇದಕ್ಕೆ ಪೇಂಟಿಂಗ್, ಇದಕ್ಕಾಗಿಲ್ಲ, ಹಚ್ಚಕ್ಕಾಗಿಲ್ಲ. ಇದಕ್ಕೆ ಈ ಟ್ಯಾಂಕ್ ಕಟ್ಟಿದ ಉದ್ದೇಶ ಇದ್ರ ಬಳಕೆ ತಮ್ಮನ್ನ ಬೇಕಲ್ರಿ. ಇಲ್ಲಿಗೆ ಪೈಪ್ಲೈನ್ ಮಾಡ್ತಾರೆ ಅವ್ರಿಗೆ. ಆಮೇಲೆ ಗಿಡಗಳು ನೋಡಿ ಸರ್, ಬರೀ ಜಾಗ. ಇದು ಹೋದ್ಸಲ ಬೆಂಕಿ ಸುಟ್ಟಿದ್ರೆ ಅದು ಗಿಡಗಳೆಲ್ಲ ಸುತ್ತಾಗೋರು. ನಾನು ಸುದ್ದಿನೇ ಮಾಡಿದ್ದೀನಿ. ಈಗ ಇದು ಖಾಲಿ ಜಾಗ, ಇಷ್ಟು ಜಾಗ ಸಿಕ್ತು ಸರ್. ನಾಳೆ ಏನಾದ್ರು ಕನ್ಸ್ಟ್ರಕ್ಷನ್ ಅದು ಇದು ಮಾಡಬೇಕು ಅಂದ್ರೆ ಈ ಜಾಗ ಉಪಯೋಗ ಮಾಡ್ಕೋಬಹುದು. ಆಮೇಲೆ ಈಗ ಕ್ರೀಡಾಪಟುಗೆ ಬಂದಂಥವು ಸಾಮಗ್ರಿಗಳು ಎಲ್ಲಾವ ಸರ್ ಈ ಗ್ರೌಂಡ್ನಾಗ ಎಲ್ಲಿ ತೋರಿಸ್ತಾರೆ? ಯಾರಿಗೆ ಕಣ್ಣಿಗೆ ಕಾಣಬೇಕು? ಯಾರಿಗಿಲ್ಲ. ಇವ್ರಿಗೆ ಹೇಳಿದ್ರೆ ಏನು ಸರ್, ಸೀರಿಯಸ್ ತಗೋಲ್ಲ ಅವರು. ಮಕ್ಕಳು, ಈ ಭಾಗದ ಮಕ್ಕಳನ್ನ ಬೆಳಗ್ಗೆ ತರಂತ ಕೆಲಸ ಮಾಡ್ಬೇಕು. ನೀವೇನೇನು ಮಾಡ್ಲಿಕ್ಕೆ ಏನ್ ಸೈಟ್ ಇಲ್ಲಿ ಮಾಡ್ಬೋದಲ್ಲ, ಕ್ಲೀನ್ ಆಗಿ ಮಾಡ್ಬೋದಲ್ಲ ಸರ್. ಕೊನೆ ಜಿಲ್ಲೆನ ಗುರುತಿಗೆ ಈ ಟೈಪ್ ಇಂಥ ಬಿಸಿಲಲ್ಲಿ ನೀವು ಬಂದಿರಿ, ನಿಮ್ಮ ಕಣ್ಣಿಂದ ಇದು ಆತಂತ ನನಗೆ ಆಸೆ ಅದ. ಸಿಎಂ ಇದರಲ್ಲಿ ಕ್ರೀಡೆ ಇಲಾಖೆ ಇರೋದ್ರಂತ ಅವ್ರು ನೀವು ಕಲ್ತ್ರೆ ಮನ್ಸು ಮಾಡಿದ್ರಿ. ಇದ್ರದ್ದು ಏನು ದೊಡ್ಡದಲ್ಲ, ನೀವು ಮನ್ಸು ಮಾಡ್ತೀರಿ, ಅದು ಆಗ್ಬೇಕು. ಎಲ್ಲ ಇಲಾಖೆಗೆ ಒಂದಿಲ್ಲ ನೋಡಿ. ಖೋಖೋ ಎಲ್ಲಾದ್ರೆ, ವಾಲಿಬಾಲ್ದು ಎಲ್ಲದ ಗ್ರೌಂಡು, ಅದಕ್ಕೆಲ್ಲದ ಇವು ಸಾಮಗ್ರಿಗಳು ಎಲ್ಲ ಆ ರೂಮ್ನೇ ಕೊಳಿತಾ ಇದಾವೆ ಸರ್. ಇದೇ ಸಂದರ್ಭದಲ್ಲಿ ಸೋನಾರ್ ಸರ್, ಮನೋಹರ್, ನಾಗರೆಡ್ಡಿ, ಭಾರ್ಗವರೆಡ್ಡಿ, ಶಿವರೆಡ್ಡಿ, ವೆಂಕಟೇಶ್, ಪವನ, ರಘುನಾಥ್ ರೆಡ್ಡಿ, ಅನಿಲ್ ಕುಮಾರ್, ಜಗದೀಶ್ ಸ್ವಾಮಿ, ರಫೀಕ್ ಪಟೇಲ್, ಬಾಬು ಖಾನ್ ಸೇರಿ ಅನೇಕ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.